ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ 22, 2025ರಂದು ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ ಎಂಬ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆದಿತ್ತು. ಸುಮಾರು 25ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಎಂಬ ಉಗ್ರರು ಭಾರತೀಯ ಪ್ರವಾಸಿಗರನ್ನು ಧರ್ಮವನ್ನು ಕೇಳಿಕೊಂಡು ತಮ್ಮ ಹೆಂಡತಿ ಮಕ್ಕಳ ಮುಂದೆ AK-47 ಗನ್ ಮುಖಾಂತರ ಶೂಟ್ ಮಾಡಿ ಈ ಒಂದು ಭಾರತೀಯರನ್ನು ಸಾಯಿಸಲಾಗಿತ್ತು. ಇದರ ಒಂದು ಪ್ರತಿಕಾರವಾಗಿ ಇದೇ ಮಂಗಳವಾರ ತಡರಾತ್ರಿ ಪಾಕಿಸ್ತಾನದ 9 ಭಯೋತ್ಪಾದಕರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿ ಭಯೋತ್ಪಾದಕರನ್ನು ಸದೆ ಬಳಿಯುವಲ್ಲಿ ನಮ್ಮ ಭಾರತೀಯ ಸೇನೆಯು ಪ್ರತೀಕಾರವನ್ನು ತೀರಿಸಿಕೊಂಡಿರುತ್ತದೆ. ಇದರ ಒಂದು ವಿಜಯೋತ್ಸವವನ್ನು ಸವಿ ನೆನಪಿಗಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಈ ಒಂದು ಆಪರೇಷನ್ ಸಿಂಧೂರ್ ಎಂಬ ದಾಳಿಗೆ ಪ್ರತೀಕಾರವಾಗಿ ಸೇಡಿ ತೀರಿಸಿಕೊಂಡಂಥ ದಿನವನ್ನು ಅತಿ ವಿಜೃಂಭಣೆಯಿಂದ ಬಿಡಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಯುವಕರು ಮತ್ತು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಬನ್ನಿ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ಕೋಣ. ರಕ್ಷಣೆ ಮಾಡುವ ಹೊಣೆಯನ್ನು ಹೊತ್ತಿರುವಂತಹ ಕೇಂದ್ರ ಸರ್ಕಾರ ಆಗಲಿ, ಅದಕ್ಕೆ ನೆರವಾಗಿ ನಿಂತಿರುವಂತ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಏನು ವಿಜಯೋತ್ಸವ ಮಾಡ್ತಾ ಇದೀವಿ, ನೀವು ಏನು ಸೈನಿಕರ ಪ್ರತೀಕಾರವನ್ನು ತೀರಿಸಿಕೊಂಡಿದ್ದಾರೆ, ಅದಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಿಜವಾಗೂ ಹೇಳ್ಬೇಕಂತ ಹೇಳಿದ್ರೆ 26 ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವಂತಹ ಉಗ್ರರು ಎಲ್ಲೇ ಇದ್ರು ಕೂಡ ಅವರನ್ನ ಸದೆ ಬಡಿಬೇಕು ಅನ್ನುವಂತ ಒಂದು ಮನೋಭಾವನ ಇಟ್ಕೊಂಡು ನಿರಂತರವಾಗಿ ಅವರನ್ನ ಹುಡುಕ್ತಾ ಇದ್ರು. ಪ್ರತೀಕಾರವನ್ನ ಯಾವ ಕ್ಷಣದಲ್ಲಾದ್ರೂ ತೆಗೆದುಕೊಳ್ತೀವಿ, ಯುದ್ಧ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಕೂಡ ಯುದ್ಧ ಆದ್ರೂ ನಾವೆಲ್ಲರೂ ಕೆಲವೊಂದಷ್ಟು ವಸ್ತುಗಳ ರೇಟ್ಗಳು ಹೆಚ್ಚಾಗ್ಬೋದು, ಪೆಟ್ರೋಲ್ ಆಗ್ಬೋದು, ಮತ್ತೊಂದು ವಸ್ತುಗಳ ರೇಟ್ಗಳು ತುಟ್ಟಿ ಆಗ್ಬೋದು, ಆದ್ರೂ ಕೂಡ ನಮ್ಮ ದೇಶದ ಭದ್ರತೆಯ ಸಲುವಾಗಿ, ನಮ್ಮ ನಾಗರಿಕರ ರಕ್ಷಣೆ ಸಲುವಾಗಿ ನಾವು ಅವೆಲ್ಲನ ತಡೆದುಕೊಳ್ಳಿಕ್ಕೆ ತಯಾರಾಗಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಾವು ಭಾರತೀಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರ ಇರಲಿ, ನಾವೆಲ್ಲದಕ್ಕೂ ಭದ್ರ ಆಗಿರ್ಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ದೇಶದ ಭದ್ರತೆ ನಮ್ಗೆ ಮೊದಲು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿದ್ರೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ. ಅದಕ್ಕಾಗಿ ದೇಶದ ಭದ್ರತೆ ವಿಷಯ ಬಂದಾಗ ಯಾವ ವಸ್ತುಗಳ ರೇಟ್ ಹೆಚ್ಚಾಗ್ಲಿ, ಮತ್ತೊಂದಾಗ್ಲಿ, ಏನೇ ಇದ್ರೂ ಕೂಡ ನಾವೆಲ್ಲರೂ ತಡೆದುಕೊಂಡು ಈ ದೇಶದ ಭದ್ರತೆಗೆ, ಈ ಯಾರು ದೇಶವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದೇಶದ ಹೊರಗಡೆಯಿಂದ ಇರ್ಬೋದು, ದೇಶದ ಒಳಗಡೆಯಿಂದ ಇರ್ಬೋದು, ಯಾರು ಇಲ್ಲಿ ಉಗ್ರವಾದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಅವರ ಜಾತಿ ಧರ್ಮ ಯಾವುದನ್ನು ನೋಡದೆ ಅವ್ರು ಯಾರೇ ಆಗಿರ್ಲಿ ಅವ್ರನ್ನ ಮಟ್ಟ ಹಾಕುವವರಿಗೆ ಕೇಂದ್ರ ಸರ್ಕಾರ ತಮ್ಮ ನಿಲುವನ್ನು ಹಿಂತಗೋಬಾರದು. ಒಳ್ಳೆಯ ಒಂದು ಪ್ರತೀಕಾರದ ಉತ್ತರವನ್ನ ಈಗಾಗಲೇ ನೀಡಿದ್ದೀರಿ. ಇನ್ನು ಇದು ಯುದ್ಧ ಆದ್ರೂ ಕೂಡ ಏನು ನಮ್ಗೆ ತೊಂದರೆ ಇಲ್ಲ, ನೀವು ಮುನ್ನುಗ್ರಿ. ಈ ಭಾರತೀಯ ಸೈನಿಕರಿಗೆ ಜಯ ಸಿಗಲಿ. ನಾವು ಯಾರು ನಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದಾರೆ, ಯಾರು ನಮ್ಮನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದಾರೆ, ಅವ್ರನ್ನ ಯಾರನ್ನೂ ಕೂಡ ನಿರ್ನಾಮ ಮಾಡುವವರೆಗೂ ಭಾರತೀಯ ಸೇನೆ ಸುಮ್ಮನೆ ಕೂತ್ಕೊಳ್ಬಾರ್ದು. ಅವ್ರನ್ನ ದಾಳಿಯಲ್ಲಿ ಅಮಾಯಕ 26 ಜನರನ್ನ ಏನು ಉಗ್ರರು, ಪಾಕಿಸ್ತಾನದಿಂದ ಬಂದಂತ ಉಗ್ರರು ಏನು ಅವರನ್ನ ಹತ್ಯೆ ಮಾಡಿದ್ರು, ಅದರ ಪ್ರತೀಕಾರವಾಗಿ ನಿನ್ನೆ ರಾತ್ರಿ 1:15 ಏನು ಭಾರತೀಯ ವಾಯುಸೈನ್ಯ ಹಾಗೂ ಭಾರತೀಯ ಭೂಸೈನ್ಯ ಮತ್ತು ನೌಕಾಸೇನೆಯ ಜಂಟಿ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ LOC ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಪಾಕಿಸ್ತಾನದ ಒಳಗಡೆ 100 ಕಿಲೋಮೀಟರ್ ಒಳಗಡೆ ಹೋಗಿ 9 ಅಡಗುತಾಣಗಳನ್ನ ಹಾಗೂ 21 ಭಯೋತ್ಪಾದಕರ ಕ್ಯಾಂಪ್ಗಳನ್ನ ಏನು ನಮ್ಮ ಸೈನಿಕರು ಉಡಾಯಿಸಿದ್ದಾರೆ, ಅವರೆಲ್ಲರಿಗೂ ನಮ್ಮ ಭಾರತೀಯ 140 ಕೋಟಿ ಜನರಿಂದ ಹೃದಯಪೂರ್ವಕ ಇವತ್ತು ವಂದನೆಗಳನ್ನ ನಾವು ಸಲ್ಲಿಸೋಣ. ಆತ್ಮೀಯ ಬಂಧುಗಳೇ, ಹಾಗೆ ಉಳಿಗಾಲಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿಕೊಟ್ಟಂತ ಕೆಲವೊಂದು ಸೈನಿಕರಿಗೂ ಕೂಡ ನಾನು ಅವರಿಗೆ ನಮನವನ್ನು ಸಲ್ಲಿಸುತ್ತೇನೆ. अप्रैल को जो नरसंहार किया हरामी टेररिस्टों ने, उसका बदला लेने का जो प्रण लिया था हमारे प्रधानमंत्री ने, जो कल रात 1 बजे से रात 1:30 बजे तक जो उन्होंने हमारी तीनों सेनाओं ने जो हमारी हिम्मत है वो दिखा दी और पूरा विश्व को हमारी ताकत दिखा दी. ಎಲ್ಲರಿಗೂ ಹೊಡೆದು ಇದನ್ನ ನಿಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿಗೆ ತಿಳಿಸಿ ಅಂದರು. ಅವತ್ತಿನ ದಿನ ನಮ್ಮ ಸಹೋದರಿಯರು, ನಮ್ಮ ತಾಯಂದಿರು ಸಿಂಧೂರವನ್ನು ಅಳಕಿಸಿ ಹೋದಂತಹ ಪಾಪಿ ಉಗ್ರರನ್ನು ನಿನ್ನೆ ಸೆರೆ ಪಡೆದಿದ್ದಾರೆ. ಅವರಿಗೆ ಮೊದಲಿಗೆ ಎಲ್ಲರ ಪರವಾಗಿ ಹಾಗೂ ಬಿಡಿ ಗ್ರಾಮದ ಮಾಜಿ ಅಸೋಸಿಯೇಷನ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಮೂಲಕ